ತಗೊಂಡಿದ್ದು 10 ದಿವಸಕ್ಕೇನೆ ಡಿಸ್ಪ್ಲೇ ಡಮಾರ್ ಮುರ್ದೇ ಹೋಗ್ಬಿಟ್ಟಿದೆ. ಹೆಂಗ್ ಮುರಿದೋಗಿದೆ ಅನ್ನೋದು ಸೀರಿಯಸ್ ಆಗಿ ಗೊತ್ತಿಲ್ಲ. 2 ತಿಂಗಳಿಂದ ತರಿಸ್ತಾನೆ ಇದ್ದಾರೆ ಆ ಚಾರ್ಜರ್ನ. ಎಷ್ಟು ಪೂರ್ ಕ್ವಾಲಿಟಿ ಪೇಂಟ್ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಯೋ ವಾಟ್ಸಪ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ವ್ಲಾಗ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಸೊ ನಾನು ಎಕ್ಸ್ಪಲ್ಸ್ 210 ಗಾಡಿ ತೊಗೊಂಡಿದ್ದೆ. ಒಂದು 2 to 3 months ಆಗಿದೆ, ಮೇ ಬಿ 2 to 3 months ಆಗಿದೆ. ಸೊ ಗಾಡಿ ತೊಗೊಂಡಾಗಿಂದ ಗಾಡೀಲಿ ಆಗ್ತಾರೋ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತೀನಿ ನೋಡಿ ಇವತ್ತು. ನಂದು ಗಾಡೀಲಾಗಿದ್ದು ಫಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ? ತೊಗೊಂಡಿದ್ದು 10 ದಿವಸಕ್ಕೇ ಡಿಸ್ಪ್ಲೇ ಡಮಾರ್ ಡಿಫೆಕ್ಟ್ ಇತ್ತು. ಒಳಗಡೆ ವಾಟರ್ ನುಗ್ಬಿಟ್ಟು ಫುಲ್ಲಿದೆ ಡ್ಯಾಮೇಜ್ ಆಗಿತ್ತು. ಅದನ್ನು ಫ್ರೀಯಾಗಿ ರೀಪ್ಲೇಸ್ ಮಾಡಿ ಕೊಟ್ಟರು. ಓಕೆ, ಬಟ್ ಅದು ರೀಪ್ಲೇಸ್ ಮಾಡಿಕೊಡೋದಕ್ಕೂ ಹೆವಿ ರಗಳೆಗಳು. ನಾನು ಟ್ವಿಟರಲ್ಲಿ ಟ್ವೀಟ್ಗಳು ಹಾಕಿ ಆಮೇಲೆ ಅದಾಗಿದ್ದು. ಅಲ್ಲಿ ಪೆಟ್ರೋಲ್ ಹಾಕ್ಬೇಕಾದ್ರೆ ಗನ್ನ ಹಿಂಗೆ ಇಕ್ತಾರೆ ಗೊತ್ತಾ? ಗನ್ ಇಕ್ಕಿದಾಗ ಇಲ್ಲಿ ಪೇಂಟ್ ಹೋಗಿರೋದು. ಎಷ್ಟು ಪೂರ್ ಕ್ವಾಲಿಟಿ ಪೇಂಟ್ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ತಲೆ ಕೆಡ್ತಾ ಇರೋದು ಮೇನ್ ಥಿಂಗ್ ಏನು ಗೊತ್ತಾ? ಮುರ್ದೇ ಹೋಗ್ಬಿಟ್ಟಿದೆ. ಹೆಂಗೆ ಮುರಿದೋಗಿದೆ ಅನ್ನೋದು ಸೀರಿಯಸ್ ಆಗಿ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನನ್ನ ಗಾಡಿ ಒಂದು ಕಡೆ ಟಚ್ ಮಾಡಿಲ್ಲ, ಒಂದು ಕಡೆ ಕ್ರ್ಯಾಶ್ ಆಗಿಲ್ಲ, ಅದಾಗದೇ ಮುರಿದೋಗಿದೆ. ಅಥವಾ ಅದು ಕೊಟ್ಟಾಗಲೇ ಹಂಗಿತ್ತು. ನಾನು ಗಾಡಿ ತೊಳಿಬೇಕಾದ್ರೆ ಹಿಂಗಿತ್ತು. ನಾನು ಸುಮ್ಮನೆ ಹಿಂಗಂದೆ, ನೋಡಿದ್ರೆ ನಾನೇ ಮುರಿದಾಕ್ಬಿಡ್ನೋ ಅಂತ ನೋಡಿದ್ರೆ ಇಲ್ಲ. ನಾನು ಟ್ರೈ ಮಾಡಿದೆ MCL ಹಾಕೋಕ್ಕೆ, ಬಟ್ ನಿಲ್ತಾ ಇಲ್ಲ ಅದು. ಫೈನಲಿ ನಂದೇ ಹೋಗಲಿ ಅಂತ ಶೋರೂಮಿಗೆ ಫೋನ್ ಮಾಡಿ ಕೇಳಿದೆ. 250 rupees ಅಂದರು. ಸರಿ, ಅದಕ್ಕೆ ಇವತ್ತು ಹೋಗ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ನಿಮಗೆ ಹೇಳಬೇಕು, ಗಾಡಿ ತೊಗೊಂಡಾಗಿಂದ ನಮ್ಮದು ಚಾರ್ಜರ್ ವರ್ಕ್ ಆಗೋಲ್ಲ. 2 ತಿಂಗಳಿಂದ ತರಿಸ್ತಾನೇ ಇದ್ದಾರೆ ಆ ಚಾರ್ಜರ್ನ. 2 ತಿಂಗಳಿಂದನೂ ತರಿಸ್ತಾನೇ ಇದ್ದಾರೆ. ಮೈಲೇಜ್ ಬಂದರೆ ನೋಡಿರಿ 29-30. ಇದು ಆ್ಯಾವರೇಜು. ಇದು ರೆಡ್ಡಲ್ಲಿದ್ದಾಗ ತೋರಿಸಲ್ಲ, ಬಟ್ ಇಲ್ಲಿ ತೋರಿಸುತ್ತೆ ನೋಡಿ 26. ನಾನು ಓಡಿಸೋ ರೇಂಜಿಗೆ 26 ಬರುತ್ತೆ. ಲಾಂಗಲ್ಲೆಲ್ಲ ಬಂದಿದೆ 40 ಎಲ್ಲ. ಬಟ್ ಸ್ವಲ್ಪ ಮೈಲೇಜ್ ಕಮ್ಮಿ. ಹೀಗೆ ಏನಕ್ಕೆ ಕಮ್ಮಿ ಅಂತ ಹೇಳ್ತೀರಾ? ಇದು ಲಿಕ್ವಿಡ್ ಕೂಲ್ಡ್ ಇಂಜಿನು, ಹೈ ರೇವಿಂಗ್ ಇಂಜಿನು. RPM ಯಾವಾಗಲೂ ಜಾಸ್ತಿನೇ ಇರುತ್ತೆ. ಬೇರೆ ಗಾಡಿಗಳಲ್ಲಿ ನೀವು ಸೆಕೆಂಡ್ ಗೇರ್ ಥರ್ಡ್ ಗೇರ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಡೌನಲ್ಲಿ ಅದು ವೀಲ್ ಸ್ಪಿನ್ ಆಗ್ಬಿಟ್ಟು ಹೋಗುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ. ಇಂಜಿನ್ ಪವರಲ್ಲೇ ಅದು ಕೆಳಗೆ ಕೂಡ ಇಳಿಯೋದು. ನಮಗೆಲ್ಲ ಗೊತ್ತಾಗೋಯ್ತು. ಆ್ಯಂಡ್ ಇನ್ನೊಂದೇನೆಂದರೆ, ಗಾಡಿ ಹೆವಿ ಹೈಟ್ ಇದೆ. ನಾನು 200 Pro ಎಲ್ಲ ಓಡಿಸಿದ್ದೀನಿ, ಬಟ್ 200 Pro ನನಗೆ ಹೈಟ್ ಕರೆಕ್ಟ್ ಆಗುತ್ತೆ. ಇದು 200 Proಗಿಂತ ಚೂರು ಕಮ್ಮಿ ಇದೆ. ಹೈಟ್ ಕಮ್ಮಿ ಇರೋರಿಗೆ ಹೆವಿ ಕಷ್ಟ ಆಗುತ್ತೆ. ಅಂದರೆ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗೋಗುತ್ತೆ ಹಿಂಗೆ ಆಡಿಸಿ. ಹೈಟ್ ಕರೆಕ್ಟ್ ಇರೋರಿಗೆ ನಾನೊಂದು 5'10", 5'11" ಇದ್ದೀನಿ. ನನಗಂತೂ ಬೊಂಬಾಟ್ ಗಾಡಿ. ಇವನಿಗಂದರೆ ಸ್ವಲ್ಪ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ಕುಳ ಆಗುತ್ತೆ. ಪ್ಯೂರ್ ಡರ್ಟ್ ಬೈಕ್ ಇದು. ಹಿಂದೆ ಕುತ್ಕೊಂಡು ನನ್ನ ಫ್ರೆಂಡು ಫೋನ್ ಇಟ್ಕೊಂಡವನೆ. ಆವಾಗಲೇ ಏನು ಗೊತ್ತಾ, ನೋಡಿ ಹಿಂಗೆ ಹೋಗ್ತಾ ಇರ್ತೀವಲ್ಲ, ಥರ್ಡ್ ಗೇರ್ಗೂ ಹಾಕ್ತೀನಿ ನೋಡಿ, ಗಾಡಿ ಇದಕ್ಕೆ ಮೂವ್ ಆಗ್ತಾ ಇರುತ್ತೆ. ಎಕ್ಸ್ಲೇಟರ್ ಕೊಟ್ಟಿಲ್ಲ ನೋಡಿ, ಡೌನ್ ಇದೆ, ಬಟ್ 16 ಸ್ಪೀಡಲ್ಲಿ ಅದಕ್ಕಷ್ಟೇ ಮೂವ್ ಆಗ್ತಾ ಇದೆ. ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಫ್ಲ್ಯಾಟ್ ರೋಡಲ್ಲಿ ನೋಡಿ, ಸೆಕೆಂಡ್ ಗೇರಲ್ಲಿ ಹೋಗ್ತಾ ಇದೆ. ನಾನು ಎಕ್ಸ್ಲೇಟರ್ ಕೊಟ್ಟಿಲ್ಲ, ಏನಿಲ್ಲ. ಥರ್ಡ್ ಗೇರ್ಗೆ ಹಾಕಿದ್ರಿ ಇವಾಗ. ಇದು ಚೂರಪ್ಪ ಇದೆ ನೋಡಿ, ಅಪ್ಪಿಗೆ ಹೋಗ್ತೀನಿ ನೋಡಿ. 15, 14 ಹೋಗ್ತಾ ಇರುತ್ತೆ ಅದ್ರ ಪಾಡಿಗೆ. ಸೊ ದಿಸ್ ಇಸ್ ವಾಟ್ ಐ ವಾಸ್ ಫೀಲಿಂಗ್. ಟಾರ್ಕಿಂದ ನಿಮಗೆ ಮೈಲೇಜ್ ಹೆವಿ ಕಮ್ಮಿ. ಟಾರ್ಕ್ ತೋರಿಸ್ಲಾ? ನಿಮಗೆ ಬೋರಿಂಗ್ ಅಂತ ಅನ್ಸೋದೇ ಇಲ್ಲ. ಗಾಡಿ ಭಾರಿ ಮಜಾ ಕೊಡುತ್ತೆ ಗಾಡಿ ಒಂದು. ಹಿಂಗೆ ಕೈಲಿ ಇಟ್ಕೊಂಡಿರ್ತೀನಿ ಬನ್ನಿ. ಟೂಲ್ ಬಾಕ್ಸ್ ಮುರಿದೋಗಿದೆ ಅಂತ. ನಾನು ಗಾಡಿ ತೊಗೊಂಡು 2 months ಕೇಳ್ತಾನೆ ಇದ್ದೀನಿ ಚಾರ್ಜಿಂಗ್ ಸೋಕೆಟು ಇದು. ನಾನು ಸುಮ್ಮನೆ ನಮ್ಮ ಫ್ರೆಂಡ್ಸ್ನ ಕಳಿಸ್ದೆ, ಎಷ್ಟೊತ್ತಾಗುತ್ತೆ ಕೇಳು ಅಂದರೆ 1 week ಆಗುತ್ತೆ ಅಂತ ಹೇಳಿದ್ರು. ನಾನು ಆಮೇಲೆ ಹೋದೆ, 2 ತಿಂಗಳಿಂದ ತರಿಸ್ತಾನೇ ಇದ್ದೀರಲ್ಲ ಅಣ್ಣ ಅಂತ. ಅವನು ನಗ್ಬಿಡು ಸುಮ್ಮನೆ ಅದ. ಒಳಗೆ ಹೋದ್ರೆ ಏನು ಗೊತ್ತಾ, ಬೇರೆ ಯಾರ್ದಾರ ಫೋನಲ್ಲಿ ಮಾತಾಡ್ಕೊಂಡು ಕೂತವ್ರೆ, ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇದಕ್ಕೆ ನಾನು ವಿಡಿಯೋ ಮಾಡ್ತಾರೆ, ಓಕೆನಾ? ಇನ್ನೊಂದೇನು ಗೊತ್ತಾ, ಟೂಲ್ ಬಾಕ್ಸು 150 ಅಂತ. ಏನು ಗೊತ್ತಾ ಮುರಿದೋಗಿರೋದು ಇದು? ಇದು ಹಿಂಗೆ ಆಚೆ ಬಂದೈತೆ.
ಇದು ಹಿಂಗೆ ಆಚೆ ಬಂದೈತಲ್ಲ. ಓ ಗೈಸ್, ಇದು ಇವ್ರದ್ದು ಫಾಲ್ಟು, ಬೇರೆ ಯಾರ್ದು ಅಲ್ಲ. ನೋಡಿ ಇದು ಹೊಸ ಗಾಡಿದು ಹಿಂಗಿದೆ. ಓ ಈ ಪ್ಯಾನಿಯರ್ ಸಾಕವ್ರೆ. ಹಾಂ, ಸೊ 150 ಇದು ಟೂಲ್ ಬಾಕ್ಸು 150 ಅಂತೆ. ನಾನು ಸರಿ ಆಯಿತು, ನನ್ನ ಮನೆ ಹತ್ರ ನಾನೇ ಫಿಟ್ ಮಾಡ್ಕೊಳ್ತೀನಿ, ಟೂಲ್ ಬಾಕ್ಸ್ ಕೊಡಿ ಅಂದರೆ ಇಲ್ಲ, ಒಂದೇ ಇರೋದು ಅಂತ ಅಂದರು. ಸೊ ಏನೋ ಜಗಳ ಆಗ್ತದೆ. ನಾಳೆಯಿಂದ ಗಾಡಿ ಅಲ್ಲೇ ನಿಲ್ಸೋದು, ನಿಮ್ಮ ಕೈಯಲ್ಲಿ ಏನಾಗತ್ತೆ ಮಾಡ್ಕೊಳ್ರಿ. ಅಲ್ಲ, 1.5 ವರ್ಷದಿಂದ ನಾನು ಮಾತಾಡಿಲ್ಲ ಅಲ್ವಾ? ನೀವ್ ಯಾಕ್ರಿ ಕಲ್ಲಾಕಿದ್ದೀರಾ? ಕಲ್ಲು ನಾಳೆ ಬೆಳಗ್ಗೆಯಿಂದ ಕಾಣಿದ್ರೆ ಎಡ್ರಾ ಫೋಟೋ ತೋರಿಸ್ತೀವಿ ನಾವು ಏನಂತ. ಬೇಜಾನ್ 10 ವರ್ಷ ಹೊರಗಡೆ ಇರ್ಬೇಕು. ಸೊ ಕೇಳೋ ರೀತಿ ಕೇಳಿದ್ರೆ ಎಲ್ಲ ಕೂಡ ಸಿಗುತ್ತೆ. ಅವನು ಒಳಗಡೆ ಹುಡುಗ ಏನಿದ್ದವನು ಹೋಗಿ ಸೂಪರ್ವೈಸರ್ನ ಕೇಳಿ ಹಂಗೆ ಕೊಡೋದಿಲ್ಲ ಅಂತ ಹೇಳ್ದ. ಸೂಪರ್ವೈಸರ್ ಬಂದ್ಬಿಡು ಸರ್ ಟೂಲ್ ಬಾಕ್ಸ್ ಹೋಗಿದೆ ನೋಡಿ, ಟಚ್ ಆಗಿಲ್ಲ, ಏನಿಲ್ಲ, ಏನು ಮಾಡೋದು ಸರ್? ಇಲ್ಲ ಕ್ಲೇಮ್ ಆಗಲ್ಲ, ವಾರಂಟಿ ಅಂತ ಹೊಸ ತೊಗೋಬೇಕು. ಸರಿ ಆಯ್ತು ಕೊಡಿ ಅಂತ ಸೂಪರ್ವೈಸರ್ ಒಂದೇ ಹೇಳಿದ್, ಸರ್ ಇಲ್ಲೇ ಹಾಕ್ಸ್ಬೋದಿರ, ಇಲ್ಲ ತೊಗೊಂಡು ಹೋಗ್ತೀರಾ ಅಂತ. ನಾನು ತೊಗೊಂಡು ಹೋಗ್ತೀನಿ ಅಂದೆ. ಸೂಪರ್ವೈಸರು ಅವನಿಗೆ ಕೇಳ್ದ ಕೊಡೋರಿಗೆ ಅಂತ. ಅವನಿಲ್ಲ ಕೊಡೋಕ್ಕಾಗಲ್ಲ ಹಂಗೆ ಅಂದ. ಜಾಬ್ ಕಾರ್ಡ್ ಹಾಕ್ತೀನಿ ಕೊಡು, ಒಂದೇ ಆವಾಜು ಕೊಟ್ಬಿಡ. ಇಲ್ಲ ಐತೆ ಪುನೀತ್ ಹೋಗೋನೆ ಟೂಲ್ ಬಾಕ್ಸ್ ತರಕ್ಕೆ, ಆಮೇಲೆ ಫಿಕ್ಸ್ ಮಾಡ್ಬಿಡ ಹ್ಯಾಂಡ್. ಬರೋವಾಗ ಇನ್ನೊಂದು ಕಾಮಿಡಿ ಸೀನ್ ಐತೆ, ಕ್ರೇಜಿ ಸೀನ್ ಐತೆ. ಏನಂದ್ರೆ ಅಣ್ಣ ಆಮೇಲೆ ಪುನೀತ್, ಯಾಕಲು ಮಕ್ಳನ್ನೆಲ್ಲ ಬೀಳಿಸ್ತಿಲ್ಲ ಹರ್ಷಿತ್ ನೋಡಿ, ಅದಕ್ಕೆ ಫೈನು. ಇಲ್ಲಿ ನೋಡ್ರಿ, ಇಲ್ಲಿ ವಿತೌಟ್ ಹೆಲ್ಮೆಟ್ ನನ್ನ ಮಕ್ಕಳು ಹೇಳ್ದೆ ಹೆಲ್ಮೆಟ್ ಹಾಕೊಳ್ರಿ ಅಂತ. 4 ಹೆಲ್ಮೆಟ್ ಇಟ್ಕೊಂಡು ಮಚ್ಚ ನಡಿಯೋ ಏನಾಗಲ್ಲ ಅನ್ಕೊಂಡು ನೋಡ್ರಿ ಫೈನ್ ಎಲ್ಲ ಐತೆ. ನೋಡ್ಕೊಳ್ರಿ ದಿನಾಂಕ. ಸೊ ಕಾಮಾಕ್ಷಿ ಪಾಳ್ಯ ಬಸ್ ಸ್ಟ್ಯಾಂಡ್ ಹತ್ರ ಆಗಿದ್ದು ನೋಡ್ರಿ. ಸೊ ಇದು ನಿಮ್ಮ ಬ್ಲಾಗ್ ನಿಮ್ಮ ಅಮ್ಮ ನೋಡಬೇಕು, ಭಾರಿಯಾಗಿರುತ್ತೆ ಪೀಸಾಗಿ. ಚಿನ್ನು ಹಂಗಲ್ಲ, ಹಿಂಗೆ ತೆಗ್ಕೋ ಚಿನ್ನು ಆರಾಮಾಗಿ. ಮಾಡ್ತೀನಿ, ಹೆಲ್ಮೆಟ್ ಬೀಳಿಸ್ತಾರಪ್ಪ, ಪೀಸಾಗಿ ಇಟ್ಬಿಡೋಣ. ಏನೋ ಮಾಡ್ಲಿ ಬಿಡು, ಈ ಗಾಡಿ ಸ್ಕ್ರಾಚ್ ಮಾಡ್ಬಿಡ್ರು, ಬೇರೆ ಏನು ಬೇಕಾರ ಮಾಡ್ಕೊಳ್ರಿ. ಹಾಂ, ಆದರೂ ಇದು ಈಸ್ಕೊಂಡಿದಂತೂ ಭಾರಿ ಹ್ಯಾಂಡಲ್ ಜಗಳ ಬೇರೆ ಆಯ್ತೈತಲ್ಲ, ಈಸ್ಕೊಂಡು ಪಟ್ಟಂದ ಬಂದ್ಬಿಡ್ವಿ. ಫುಲ್ ಬಬಲ್ ರಪ್ಪಲ್ ಹಾಕೋರೆ ಒಳ್ಳೆಯವರು. ಸೇಫ್ಟಿ. ವಾ 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 ಭಾರಿ ಆಗೈತೆ. ಹಿಂಗೈತೆ 200 ಕೊಟ್ಬಿಟ್ಟು ನಾನು ಸ್ಕ್ಯಾಮ್ ಮಾಡೋನು ನಿಂಗೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲ ಕಣ, ಇದು ಕೊಟ್ಟಿಲ್ಲ, ಇದೊಂದು ಕೊಟ್ಟಿಲ್ಲ, ಬರೀ ಇದು ಕೊಟ್ಟು ಅವನಿಗೆ ಹಾಕೋದು. ಲೋ ಅವನ ಹತ್ರ 2 ಕಡೆನೂ ವೀಲ್ ಐತೆ ತಾನೆ, ಹೆಂಗ್ ಬಿದ್ದ? ಬರೀ ಇಂಥದೆಯಾ ನೋಡ್ರಿ ಗೈಸ್, ನಿಮ್ ಗಗನು ಎಷ್ಟು ಕಷ್ಟ ಪಡ್ತಾವನೆ. ಇವನ ಹೆಸರು ಶಿವಲಿ ಚಕಾಪುನಿ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ರಿ ಗೈಸ್, ಯಾರು ಇಷ್ಟು ಕಷ್ಟಪಡಲ್ಲ, ಇವ್ರು ಇಷ್ಟು ಕಷ್ಟಪಡ್ತಿದ್ದಾರೆ. ಎಬ್ಬುಲಿ ನಾನು ಮುಷ್ಟಿ ಮಾಡಿ ಹೊಡಿದ್ರೆ ಅದು ಹೆಂಗೋ ಆಚೆ ಕಡೆ ಗ್ಯಾರೇಜಲ್ಲಿ ಹಾಕ್ಸ್ಕೊಂಡ್ವಿ. ಇವಾಗ ತಿಂಡಿ ತಿನ್ಬೇಕು ಅಂತ ಹೇಳಿದ್ರು. ತಿಂಡಿ ನೋಡ್ರಿ 1:26ಗೆ ತಿಂಡಿ ತಿಂತವ್ರೆ. ಇವಾಗ ಅಲ್ಲೊಂದು ಕಡೆ ಜಾಗ ಗೊತ್ತಿದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಫುಲ್ಲು ಮಳೆ ಬಂದ್ಬಿಡ್ತು. ಹೆಲ್ಮೆಟ್ ಇವ್ರ ಮನೇಲಿ ಬಿಟ್ಟು ಹೋಗಿ ತಿಂಡಿ ತಿನ್ಕೊಂಬಂದಿದ್ದು ಲೇಟ್ ಆಯಿತು ನೋಡಿ ಅಲ್ಲಣ್ಣ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲ ಮಾಡಿ. ಏನೇನು ಮಾಡ್ಬೇಕಂತ ಎಲ್ಲ ಗೊತ್ತು. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಪೀಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.